ಒಂದೇ ಗಿಡದಲ್ಲಿ ಎಷ್ಟೋ ಹೂವು ಬಿಟ್ಟಿರುತ್ತೆ, ಆದರೆ ಒಂದು ಹೂವು ಇನ್ನೊಂದು ಹೂವನ್ನ ನೋಡಿ ನೀನು ಚೆನ್ನಾಗಿದೆಯೋ ನಾನು ಚೆನ್ನಾಗಿದೆಯೋ ಅಂತ ಯಾವತ್ತೂ ಸ್ಪರ್ಧೆಗಿಳಿಯೋದಿಲ್ಲ. ಹಾಗಾಗಿ ಅರಳಿರೋ ಪ್ರತಿಯೊಂದು ಹೂವು ಕೂಡ ಸುಂದರವಾಗಿರುತ್ತೆ. ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ, ಅದರದ್ದೇ ಆದ ಒಂದು ವಿಭಿನ್ನತೆ ಪ್ರತಿಯೊಂದು ಹೂವಿಗೂ ಇರುತ್ತೆ. ಸೊ ನಮ್ಮ ಜೀವನದಲ್ಲೂ ನಾವು ಆ ಥರ ಒಬ್ಬರನ್ನ ಒಬ್ಬರು ಕಂಪೇರ್ ಮಾಡ್ಕೊಳ್ದೆ ನಮ್ಮ ಜೀವನ ಹೇಗಿದೆ ಹಾಗೆ ಒಪ್ಕೊಂಡು ಹಾಗೆ ಸುಂದರವಾಗಿ ನಡ್ಸ್ಕೊಂಡು ಹೋಗೋವಂಥ ಒಂದು ಗುಣನ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಂದರೆ ಮಿಡ್ ಮಾರ್ನಿಂಗ್ 12 ಗಂಟೆ 12:15 ಸಮಯದಲ್ಲಿ ವ್ಲಾಗ್ ಶುರು ಮಾಡಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಇವತ್ತು ಕಡಲೆಕಾಳು ಮತ್ತು ಬಾಳೆಕಾಯಿ ಹಾಕಿ ಒಂದು ಕೂಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದಾಗ 7-7:15ನಲ್ಲಿ ಕಡಲೆಕಾಳು ನೆನೆಸಿದ್ದೆ. ಒಂದು ಅರ್ಧ ಬಟ್ಲಷ್ಟು ನೆನೆಸ್ಕೊಂಡಿದ್ದೆ. ಈಗ ಅದನ್ನು ಕುಕ್ಕರ್ಗೆ ಹಾಕಿ ಒಂದು 3-4 ವಿಸಿಲ್ ಬರೋ ಅಷ್ಟು ಕೂಗಿಸ್ಕೊಳ್ತಾ ಇದ್ದೀನಿ. ಮಕ್ಕಳಿಲ್ಲಿ ತಿಂಡಿ ಎಲ್ಲ ತಿಂದು ಆಟ ಆಡ್ತಿದ್ದಾರೆ. ಸಮನ್ವಿ ಮನೇಲಿದ್ರಂತೂ ನಮ್ಮ ಅನಿರುದ್ಧಂಗೆ ಸಿಕ್ಕಾಪಟ್ಟೆ ಖುಷಿ. ಆಟ ಆಡೋಕ್ಕೆ ಕಂಪ್ಯಾನಿಯನ್ ಇರುತ್ತೆ. ಅಮ್ಮ ಬೇಕು ಅಂತಲೇ ಏನಿಲ್ಲ, ಆಗಾಗ ಬಂದು ನನ್ನ ಹತ್ರ ಮಾತಾಡಿಸ್ಕೊಂಡು ಇಲ್ಲ ಅಮ್ಮ ಅಂತಲೋ ಇಲ್ಲ ಅಕ್ಕನ ಮೇಲೆ ಕಂಪ್ಲೇಂಟ್ ಹೇಳಿನೋ ಹೋಗ್ತಾನೆ. ಆದರೆ ಅವಳಿದ್ರೆ ಮಾತ್ರ ಅವನಿಗೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ನನಗೂ ಒಂದು ಸ್ವಲ್ಪ ನಿರಾಳ ಅಂತ ಅನಿಸುತ್ತೆ. ಮತ್ತು ಸುಮಾರು ಜನ ಕೇಳ್ತಾಯಿದ್ರಿ ಸಮನ್ವಿಗಾಗಲೇ ರಜೆ ಶುರುವಾಗಿ ಹೋಗಿದ್ಯಾ ಅಂತ ಹೇಳಿ. ಅವಳಿಗಿನ್ನೂ ರಜೆ ಶುರುವಾಗಿಲ್ಲ, ಆದರೆ ಮೊನ್ನೆ ಅಷ್ಟೇ ಎಕ್ಸಾಮ್ ಎಲ್ಲ ಮುಗೀತು. ಸೊ ಎಕ್ಸಾಮ್ ಎಲ್ಲ ಮುಗ್ದಿರುತ್ತೆ ಅಲ್ಲ, ಒಂದೊಂದ್ಸಲಿ ಲೇಟಾಗಿ ಹೇಳ್ತಾಳೆ, ರಾತ್ರಿ ಹೊತ್ತು ಬೇಗ ಮಲಗಿಲ್ಲ ಅಥವಾ ಆಟ ಆಡ್ಕೊಂಡಿದ್ಲು ಅಂತಂದರೆ. ಸೊ ಎಕ್ಸಾಮ್ ಎಲ್ಲ ಮುಗೀತು, ಇನ್ನೇನು ಈ ವರ್ಷದ ಅಕಾಡೆಮಿಕ್ಸು ಎಲ್ಲ ಮುಗೀತು. ಹಾಗಾಗಿ ಒಂದೊಂದು ದಿನ ರಜೆ ನಡೆಯುತ್ತೆ. ಮತ್ತಿಲ್ಲಿ ಮಕ್ಕಳು ಆಟ ಆಡ್ತಿದ್ರು. ನಾನು ಇಲ್ಲಿ ಜಾಡಿಗಳನ್ನ ತರಿಸ್ಕೊಂಡಿದ್ದೆ, ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕಿಡೋಕ್ಕೆ ಅಂತ ಹೇಳಿ. ಉಪ್ಪಿನ ಜಾಡಿ ನಮ್ಮ ಮನೇಲಿ ಇತ್ತು, ಆದರೆ ಅದೇ ಥರ ಜಾಡಿ ಹುಣಸೆ ಹಣ್ಣಿಗೂ ಹುಡುಕ್ತೆ, ಆದರೆ ಸಿಗಲಿಲ್ಲ. ಹಾಗಾಗಿ ಈಗ ಎರಡು ಮ್ಯಾಚ್ ಆಗೋ ಥರ ತರಿಸ್ಕೊಂಡಿದ್ದೀನಿ. ಉಪ್ಪಿನ ಜಾಡಿ, ಉಪ್ಪಿಗೊಂದು ಮತ್ತು ಹುಣಸೆ ಹಣ್ಣಿಗೊಂದು. ಸಾಮಾನ್ಯ ಹೇಳ್ತಾರೆ ಉಪ್ಪು ಹುಣಸೆ ಹಣ್ಣು 2 ಜೊತೇಲಿ ಇಡಬೇಕು ಅಂತ, ಆದರೆ ಯಾಕೆ ಅಂತ ಇದುವರೆಗೂ ನಂಗೆ ಯಾರೂ ಹೇಳಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಉಪ್ಪು ಹುಣಸೆ ಹಣ್ಣು ಯಾವಾಗಲೂ ಜೊತೇಲಿ ಇಡಬೇಕು ಅಂತ ಹೇಳ್ತಾರೆ, ಯಾಕೆ ಅಂತ ನಿಮ್ಗಳಿಗೆ ಗೊತ್ತಿದ್ರೆ ನನಗೂ ತಿಳಿಸಿ, ನಾನು ತಿಳ್ಕೊಂಡಂಗಾಗತ್ತೆ. ಅದಲ್ಲದೆ ಇನ್ನೊಂದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೆ. ಈ ಚಪಾತಿ ಹೊತ್ತೋ ಮಣೆ ಆಗಿರ್ಬೋದು, ಕಾವಲಿ, ಅದಾದಮೇಲೆ ತರಕಾರಿ ಹೆಚ್ಚೋ ಮಣೆ, ಇದೆಲ್ಲ ಇಟ್ಟರೆ ನೀಟಾಗಿ ಆರ್ಗನೈಸ್ಡ್ ಆಗಿರುತ್ತೆ. ಇಲ್ಲ ಒಂದು ಕಾರ್ನರಲ್ಲಿ ಇಟ್ಬಿಡ್ತಾ ಇದ್ದೆ, ಏನೋ ಒಂಥರ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಈ ಥರ ಒಂದು ಸ್ಟ್ಯಾಂಡಲ್ಲಿ ನೀಟಾಗಿ ಜೋಡಿಸೋಣ ಅಂತ ಹೇಳಿ ಇದೆರಡೂ ತರಿಸ್ಕೊಂಡಿದ್ದೆ. ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ಅಥವಾ ಎಷ್ಟು ಆರ್ಗನೈಸ್ಡಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಹೇಗೆಗೋ ಒಂಥರ ಗೋಜಲಾಗಿದ್ದರೆ ಒಂಥರ ಕೆಲಸ ಮಾಡೋದಕ್ಕೂ ಅಷ್ಟು ಮನಸ್ಸು ಬರೋಲ್ಲ. ಕಸ ಇದ್ದರೆ ಇನ್ನಷ್ಟು ಕಸ ತುಂಬ್ತಾನೆ ಇರುತ್ತೆ. ನೀಟಾಗಿದ್ದರೆ ಅಲ್ಲಿ ಮತ್ತೆ ಆ ಜಾಗನ ಗಲೀಜು ಮಾಡೋಕ್ಕೆ ಮನಸ್ಸು ಬರೋಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ನೀಟಾಗಿ ಇಟ್ಕೊಳ್ಳೋಕೆ ಸಾಧ್ಯವಾಗುವಷ್ಟು ನೀಟಾಗಿ ಇಟ್ಕೊಂಬಿಡ್ಬೇಕು. ಎಷ್ಟೋ ಸಲ ಅಂದ್ಕೊಳ್ತೀವಿ ತಗೊಂಡು ವಸ್ತು ಮತ್ತು ಅದೇ ಜಾಗದಲ್ಲಿ ವಾಪಸ್ ಇಟ್ಟರೆ ಅಷ್ಟು ಗಲೀಜು ಆಗಲ್ಲ ಅಂತ ಹೇಳಿ. ಬಟ್ ಆ ಥರ ಪ್ರಾಕ್ಟಿಕಲಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕೆಲವು ಸಲ ತುಂಬ ಅರ್ಜೆಂಟಲ್ಲಿ ಇರ್ತೀವಿ, ಅದೇ ಜಾಗದಲ್ಲಿ ಇಡಬೇಕು. ಎಷ್ಟೋ ಸಲ ಅಂದ್ಕೊಳ್ತೀನಿ 1 ಸೆಕೆಂಡ್ ಆಗುತ್ತೆ ಆ ಕೆಲಸ ಮಾಡಿ ಮುಗ್ಸೋಕ್ಕೆ ಅಂತ. ಬಟ್ ಆ 1 ಸೆಕೆಂಡ್ ಉಳಿಸಿದ್ರೇನು ಇನ್ನೊಂದು ಕಡೆ ಇನ್ನೆಲ್ಲೋ ಒಂದು ಕೆಲಸ ಇನ್ನೂ ಬೇಗ ಆಗುತ್ತಲ್ಲ ಅಂತ ಹೇಳಿ ಕೆಲವು ಸಲ ಹಾಗೆ ಹರಡ್ಬಿಟ್ಟು ಹೊಟ್ಟೋಗ್ತೀವಿ. ಸೊ ಆಗ್ತಾ ಇರುತ್ತೆ, ಗಲೀಜಾಗ್ತಾ ಇರುತ್ತೆ, ಕ್ಲೀನ್ ಮಾಡ್ತಾ ಇರಬೇಕು. ಅದೇ ದಿನನಿತ್ಯದ ರೊಟೀನ್ ಆಗಿರುತ್ತೆ. ಮತ್ತು ಇಲ್ಲಿ ಕಾಳು ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇಲ್ಲಿ ಬಾಳೆಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 2 ಬಾಳೆಕಾಯಿ ತೊಗೊಂಡಿದ್ದೀನಿ ನಾನು. ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಬಾಳೆಕಾಯಿನ ಮತ್ತು ಅದೇ ಕುಕ್ಕರ್ಗೆ ಹಾಕಿ 1 ವಿಸಿಲ್ ಕೂಗಿಸ್ಕೋಬೋದು. ಇಲ್ಲ ತುಂಬ ಮೆತ್ತಗಾಗತ್ತೆ ಅಂತಂದರೆ ಕೂಗಿಸ್ಕೊಳ್ಳೋದು ಬೇಡ. ಹಾಗೆ ಕಾಳು ಬೇಯಿಸ್ಕೊಳ್ಳೋಕೆ ನೀರು ಇಟ್ಕೊಂಡಿರ್ತೀವಲ್ಲ ಅದರಲ್ಲೇ ಇಟ್ಕೊಂಡು ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ಬಾಳೆಕಾಯಿ ಕೂಡ ಬೆಂದ್ಬಿಡುತ್ತೆ. ಕಾಳು ಜೊತೆ ಬಾಳೆಕಾಯಿ ಸೇರಿಸ್ಕೊಳ್ತೀವಲ್ಲ, ಇದಕ್ಕೆ ಅರಿಶಿನ, ಅದಾದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಅಥವಾ ಸಾಂಬಾರು ಪುಡಿ ಮನೇಲಿರೋದು, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ನಾನು 1 ವಿಸಿಲ್ ಕೂಗಿಸ್ಕೊಂಡ್ಬಿಡ್ತಾಯಿದ್ದೀನಿ.
ಈ ಬಾಳೆಕಾಯಿ ಜೊತೆ ಕಡಲೆಕಾಳು ಹಾಕ್ಕೊಂಡಿದ್ದೀನಲ್ವ, ಬೇಕಿದ್ದರೆ ನೀವು ಹಲಸಂದೆ ಕಾಳಾದರೂ ಹಾಕ್ಕೊಳ್ಬಹುದು, ಇಲ್ಲ ಯಾವ ಕಾಳಾದರೂ ಹಾಕ್ಕೊಳ್ಬೋದು. ಬರೀ ಬಾಳೆಕಾಯಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಯಾವ್ದಾದ್ರು ಕಾಳು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಕಡಲೆಕಾಯಿ ಈಸ್ ಆಲ್ವೇಸ್ ಬೆಸ್ಟ್ ಇದ್ರ ಜೊತೆ. ಬಾಳೆಕಾಯಿ ಖಾರ ಎಲ್ಲ ಬೇಯೋ ಅಷ್ಟರಲ್ಲಿ ರುಬ್ಕೊಂಬಂದ್ಬಿಡೋಣ. ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಒಂದೂವರೆ ಹಿಡಿಯಷ್ಟು ಕಾಯಿ ತುರಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಟೀ ಚಮಚದಷ್ಟು ಜೀರಿಗೆ, ಬೇಕಿದ್ರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ಬಟ್ ನಾನೇನು ಹಾಕ್ಕೊಂಡಿಲ್ಲ. ಇವೆರಡೂ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬರಬೇಕು. ಬೇಕಿದ್ರೆ ರುಬ್ಕೊಳ್ಳೋದಕ್ಕೆ ಈ ಸಾಂಬಾರು ಈರುಳ್ಳಿ ಚಿಕ್ಕದಾಗಿ ಬರುತ್ತಲ್ಲ ಅದು, ಮತ್ತು ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಳ್ಬೋದು. ಬಟ್ ಸಿಂಪಲ್ಲಾಗಿ ಎಷ್ಟು ಇರುತ್ತೋ ಅದು ಯಾವಾಗಲೂ ಬೆಸ್ಟ್ ಆಗಿರುತ್ತೆ. ಸೊ ಇಷ್ಟೇ ಸಾಕು. ಇಷ್ಟನ್ನು ರುಬ್ಬಿ ತೆಗೆದಿಟ್ಕೊಂಡಿರ್ತೀನಿ. ಬಾಳೆಕಾಯಿ ಇನ್ನೂ ಬೆಂದಿಲ್ಲ. ಬೆಂದಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ಅಷ್ಟರಲ್ಲಿ ಈಗ ಈ ಜಾಡಿಗಳಿತ್ತಲ್ಲ ಒಂದು ಸ್ವಲ್ಪ ತೊಳೆದು ಬಿಸಿಲಲ್ಲಿ ಒಣಗಿಸಿದ ಮೇಲೆ ಆಮೇಲೆ ಉಪ್ಪು ಹುಣಸೆ ಹಣ್ಣು ಹಾಕಿ ತೆಗೆದಿಡ್ಬೋದು ಅಂತ ಹೇಳಿ ಹಾಗೆ ತೊಳ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಟಾಪಿಕ್ ಇವತ್ತು ಮಾತಾಡೋಂಥ ಸಮಯ, ನನಗೆ ಈ ಟಾಪಿಕ್ ಸಜೆಸ್ಟ್ ಮಾಡಿದ್ದು ಚೇತನ ಹರೀಶ್ ಕುಮಾರ್ ಅಂತ ಹೇಳಿ. ಸೊ ಹೊಸದಾಗಿ ಮದುವೆ ಆಗಿ ಹೋಗಿರೋಂಥ ಹೆಣ್ಮಕ್ಳು ಯಾವ್ಯಾವ ಥರ ಸ್ಯಾಕ್ರಿಫೈಸಸ್ ಮಾಡಿರ್ತಾರೆ, ಏನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅವರಿಗೆ ಧೈರ್ಯ ಕೊಡೋ ಅಂಥ ಅಥವಾ ಅವರಿಗೆ ಮೋಟಿವೇಟ್ ಆಗೋ ಥರ ಅಥವಾ ಅವ್ರ ಕಷ್ಟ ಸುಖಗಳ ಬಗ್ಗೆ ಮಾತಾಡಿ ಅಂತ ಹೇಳಿದ್ರಿ. ಹೊಸದಾಗಿ ಮದುವೆಯಾಗಿ ಬಂದಿರೋ ಹೆಣ್ಮಕ್ಳು ಮನಸ್ಸಲ್ಲಿ ಅದು ಎಷ್ಟು ಕನಸುಗಳನ್ನ ಹೊತ್ಕೊಂಡು ಬಂದಿರ್ತಾಳೆ, ಎಷ್ಟೊಂದು ಆಸೆ, ಎಷ್ಟೊಂದು ಭರವಸೆಗಳನ್ನ ಹೊತ್ಕೊಂಡು ಅಮ್ಮನ ಮನೆ ಬಿಟ್ಟು ಅತ್ತೆ ಮನೆಗೆ ಅಥವಾ ಗಂಡನ ಮನೆಗೆ ಬಂದಿರ್ತಾಳಲ್ವ. ಆ ಸಮಯದಲ್ಲಿ ಮನೆಯಲ್ಲಿರೋರು ಅಂದರೆ ಅತ್ತೆ ಮಾವ ಆಗಿರ್ಬೋದು, ಗಂಡ ಆಗಿರ್ಬೋದು, ಪ್ರತಿಯೊಬ್ಬರೂ ಅವಳಿಗೆ ಸಪೋರ್ಟ್ ಖಂಡಿತವಾಗ್ಲೂ ಮಾಡಬೇಕು. ಮೊದಲನೇದು, ಅವಳು ಚಿಕ್ಕ ವಯಸ್ಸಿಂದ ಮದುವೆ ಆಗೋ ವಯಸ್ಸಿನವರೆಗೂ ಅವಳು ಬೆಳೆದು ಬಂದ ವಾತಾವರಣನೇ ಬೇರೆ. ತಕ್ಷಣ ಗಂಡನ ಮನೆಗೆ ಬಂದ ತಕ್ಷಣ ಅವಳಿಗೂ ಹೊಂದ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂತಂದರೆ ಯಾವುದು ಅವಳಿದ್ದಂಗೆ ಇರಲ್ಲ, ಅವಳಿಗೆ ಆರಾಮಾಗಿರಲ್ಲ. ಅಥವಾ ನೀವು ಮನೇಲಿ ಮಾಡೋ ಚಿಕ್ಕ ಚಿಕ್ಕ ಕೆಲವು ವಿಚಾರಗಳು ಕೂಡ ಅವಳಿಗೆ ಇಷ್ಟ ಆಗದಿರ್ಬೋದು, ಅಥವಾ ಇಷ್ಟ ಆಗಬಹುದು, ಅಥವಾ ಹೊಸದಾಗಿರ್ಬೋದು. ಅದಕ್ಕೆಲ್ಲ ಮನೇಲಿರೋರು ಸಿಟ್ಟು ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಮೂಗು ಮುರಿಯೋದಾಗಿರ್ಬೋದು ಖಂಡಿತ ಮಾಡಬಾರ್ದು. ಆ ಸಮಯದಲ್ಲೇ ನೋಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಬರೋದು. ಯಾಕಂತಂದರೆ ನಾವು ಅಂದರೆ ಹೆಣ್ಮಕ್ಳು ಗಂಡನ ಮನೆಗೆ ಬಂದಾಗ ಅವ್ರು ಬೆಳೆದು ಬಂದಿರೋ ವಾತಾವರಣನೇ ಬೇರೆ ಇರುತ್ತೆ, ಗಂಡನ ಮನೆಯವ್ರು ಇರೋ ವಾತಾವರಣನೇ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಅಂದ್ಕೊಳ್ಳಿ, ಇವಾಗ ಗಂಡ ಮತ್ತು ಅತ್ತೆ ಮಾವ ಇಬ್ಬರು ಹೆಣ್ಣು ಮದುವೆ ಮಾಡ್ಕೊಂಡು ಇಲ್ಲಿ ಬರೋ ಬದಲು ಅವರೇ ಹುಡುಗಿ ಮನೆಗೆ ಹೋಗಿದ್ದಿದ್ರೆ ಅವ್ರಿಗೆ ಹೇಗಿರೋದು? ಆ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಅತ್ತೆ ಮಾವ ಆಗಿರಬಹುದು ಅಥವಾ ಗಂಡ ಆಗಿರ್ಬೋದು, ಕೆಲವು ಮನೆಗಳಲ್ಲಿ, ಎಲ್ಲರೂ ಅಲ್ಲ, ಕೆಲವು ಮನೆಗಳಲ್ಲಿ ಅದನ್ನು ಯೋಚನೆ ಮಾಡಲ್ಲ. ಬಂದ ತಕ್ಷಣ ಹುಡುಗಿ ಮೇಲೆ ತಪ್ಪು ಹಾಕೋದಾಗಿರಬಹುದು, ಅಥವಾ ಅವಳನ್ನ ಅರ್ಥ ಮಾಡ್ಕೊಳ್ದೇ ಇರೋದಾಗಿರ್ಬೋದು, ಅಥವಾ ಅವಳಿಗೇನೂ ಬರಲ್ಲ, ಅಡುಗೆ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ ಸ್ಟಾರ್ಟಿಂಗಲ್ಲಿ ಬಂದ ತಕ್ಷಣವೇ ಅವಳನ್ನ ಡಿಮೋಟಿವೇಟ್ ಮಾಡಿ ತುಂಬ ಹಿಂಸೆ ಕೊಟ್ಬಿಡ್ತಾರೆ. ಇದೇ ರೀಸನ್ಗೆ ಮ್ಯಾಕ್ಸಿಮಮ್, ನಾನು ಎಲ್ಲರ ಮನೆಯಲ್ಲೂ ಅಂತ ಹೇಳ್ತಿಲ್ಲ, ಆದರೆ ಇದೊಂದೇ ರೀಸನ್ಗೆ ಮ್ಯಾಕ್ಸಿಮಮ್ ಮನೆಗಳು ಸಪ್ರೇಟ್ ಆಗೋದು ಅಥವಾ ಹಸ್ಬೆಂಡ್ ವೈಫ್ ಬೇರೆ ಅತ್ತೆ ಮಾವ ಬೇರೆ ಇರೋದು ಮುಖ್ಯವಾಗಿ ಇದೇ ಕಾರಣಕ್ಕೆ. ಯಾಕಂತಂದರೆ ಹೊಂದಾಣಿಕೆ ಆಗಲ್ಲ. ಎರಡು ಕಡೆಯಿಂದನೂ ಬರಬೇಕು ಹೊಂದಾಣಿಕೆ ಅನ್ನೋದು. ಆ ಕಡೆ ಅತ್ತೆ ಕಡೆಯಿಂದನೂ ಬರಬೇಕು, ಈ ಕಡೆ ಸೊಸೆ ಕಡೆಯಿಂದನೂ ಬರಬೇಕು ಅಲ್ವಾ. ಮದುವೆ ಮಾಡ್ಕೊಂಡು ಹೋಗಿರೋ ಹುಡುಗಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಗಂಡ ಯಾವಾಗಲೂ ತಾನು ಹೇಳ್ದಂಗೆ ಕೇಳಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ. ಆದರೆ ಅದಕ್ಕೆ ಮುಂಚೆ ಗಂಡನಿಗೂ ಒಂದು ಫ್ಯಾಮಿಲಿ ಇತ್ತು, ಅವನಿಗೆ ಅಂತ ಹೇಳಿ ಅಪ್ಪ ಅಮ್ಮ ಇದ್ದಾರೆ, ತಂಗಿ ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ. ಇಷ್ಟು ದಿನ ಅವನು ಅವ್ರಗಳ ಮಾತು ಕೇಳ್ತಿದ್ದು ಸಡನ್ನಾಗಿ ನಿಮ್ಮ ಕಡೆ ತಿರುಗಬೇಕಂದ್ರೆ ದಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಅದೇ ವಯಸ್ಸ ವರ್ಷ ಹುಡುಗಿಗೂ ಆಗಿರಬಹುದು. ಸಡನ್ನಾಗಿ ಅಮ್ಮನ ಮನೆಯಿಂದ ಮಾಡ್ಕೊಂಡು ಬಂದಿರೋ ಪ್ರಾಕ್ಟೀಸಸ್ ಎಲ್ಲ ಬಿಟ್ಟು ಸಡನ್ನಾಗಿ ನಮ್ಮ ಮನೆಗೆ ಹೊಂದ್ಕೋ, ಇದೇ ಥರನೇ ಇರಬೇಕು ಅಂತ ಕಟ್ನಿಟ್ಟಾಗಿ ಹೇಳಲೂಬಾರ್ದು. ಹೇಳಿದ್ರು ತಪ್ಪಾಗುತ್ತೆ. ಕೆಲವ್ರ ಮನೇಲಿ ಇತ್ತೀಚೆಗೆ ಅತ್ತೆಂದಿರು ತುಂಬಾ ಒಳ್ಳೆಯವರು, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರೋ ಥರ ಮನೆಯವರು ಎಲ್ಲ ಸಿಕ್ಕಿದ್ದಾರೆ. ಬಟ್ ಅದಕ್ಕೆ ಆಪೋಸಿಟ್ ಆಗೂ ಇರ್ತಾರೆ. ಸೊ ಎರಡು ಕಡೆನೂ ಏರುಪೇರು ಇದ್ದೇ ಇರುತ್ತೆ. ಇವ್ರು ಸರಿ ಅವ್ರು ತಪ್ಪು ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಅವ್ರವ್ರ ದೃಷ್ಟಿಕೋನದಲ್ಲಿ ಅತ್ತೆ ದೃಷ್ಟಿಕೋನದಲ್ಲಿ ಅತ್ತೆ ಸರಿ ಇರ್ತಾರೆ, ಸೊಸೆ ದೃಷ್ಟಿಕೋನದಲ್ಲಿ ಸೊಸೆ ಸರಿ ಇರ್ತಾಳೆ. ಇಬ್ರಿಗೂ ಬದಲಾಗಿ ಅಂತ ಒಂದೇ ಸಲ ಹೇಳೋಕ್ಕಾಗಲ್ಲ. ಅದು ಇನ್ನೊಂದು ಏನು ಗೊತ್ತಾ, ಏನಂತ ಹೇಳ್ತಾರೆ, ಆ ಇಬ್ರದ್ದು ಒಂದು ಹೊಂದಾಣಿಕೆ ಆಗಿ ಅದೊಂದು ಪೀಸ್ಫುಲ್ ಆದ ಒಂದು ಸಂಸಾರ ನಡೆಸೋದಕ್ಕೆ ಕೆಲವು ಸಮಯ ತಗೊಳ್ಳತ್ತೆ. ಮಾತಾಡೋಣ ಈ ಟಾಪಿಕ್ ಬಗ್ಗೆ ಮುಂದೆ. ಇದೊಂದು ರೆಸಿಪಿ ಮಾತ್ರ ಹೇಳಿ ಮುಗಿಸ್ಬಿಡ್ತೀನಿ. ಇಲ್ಲಿ ಬಾಳೆಕಾಯಿ ಮತ್ತು ಕಡಲೆಕಾಳು ಹಾಕಿದ್ವಲ್ಲ, ಖಾರ ಎಲ್ಲ ಹಾಕಿ ಬೆಂದಿದೆ. ಈಗ ನಾವು ಕಾಯಿ ಮತ್ತು ಜೀರಿಗೆ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೊಂಡು ಬೆರೆಸಿ ಒಂದು ಸೈಡಲ್ಲಿ ತೆಗೆದಿಟ್ಕೋಬೇಕು.
ನೆಕ್ಸ್ಟು ಒಂದು ಬಾಣಲೆನಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಒಣಮೆಣ್ಸಿನ್ಕಾಯಿ ಮತ್ತು ತುರಿದಿಟ್ಕೊಂಡಿದ್ದಂಥ ಕಾಯಿ ತುರಿ ಒಂದು ಬಟ್ಲು, ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೂ ನಡೆಯುತ್ತೆ, ಬಟ್ ಇಟ್ಸ್ ಓಕೆ. ಒಂದು ಬಟ್ಲಷ್ಟು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ, ಅಲ್ಲಿವರೆಗೂ ಮೀಡಿಯಮ್ ಉರಿಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಕಾಯಿ ತುರಿಲಿ ಎಣ್ಣೆ ಬಿಡೋಕ್ಕೆ ಶುರುವಾಗೋಗುತ್ತೆ. ಸೊ ಆದಷ್ಟು ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ರೆ ಒಳ್ಳೆಯದು. ಸೊ ಚೆನ್ನಾಗಿ ಬಾಡಿಸ್ಕೊಂಡು ಅದು ಬ್ರೌನ್ ಕಲರ್ ಆದಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿನ ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಮೊದಲೇ ಹಾಕ್ಬಿಟ್ರೆ ಎಣ್ಣೆಗೆ ಅದು ಕಪ್ಪಾಗಿಬಿಡುತ್ತೆ. ಹಾಗಾಗಿ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ ಇಲ್ಲಿ ಇವಾಗ ಒಂದು ಸ್ವಲ್ಪ ಬ್ರೌನ್ ಆಗಿದೆ. ಇಷ್ಟಾದರೆ ಸಾಕು. ಇನ್ನೂ ತುಂಬ ಬ್ರೌನ್ ಮಾಡಿಬಿಟ್ರೆ ಒಂಥರ ಸೀದ ವಾಸನೆ ಬಂದುಬಿಡುತ್ತೆ. ಸಾಕು, ಇಷ್ಟು ಬ್ರೌನ್ ಆದ ತಕ್ಷಣ ನಾವು ಕಡಲೆಕಾಳು ಮತ್ತು ಬಾಳೆಕಾಯಿ ಮತ್ತು ಕಾಯಿ ತುರಿ ಅದೆಲ್ಲ ಹಾಕಿ ಬೆರೆಸಿಟ್ಕೊಂಡಿದ್ವಲ್ಲ, ಇದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ಉಪ್ಪೇನಾದರೂ ಕಮ್ಮಿ ಆಗಿದ್ರೆ ಈ ಸಮಯದಲ್ಲಿ ಉಪ್ಪು ಹಾಕ್ಕೊಳ್ಬೋದು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೆರೆಸಿ ಒಂದು 2-5 ನಿಮಿಷದವರೆಗೂ ಕುದಿಸ್ಕೊಂಬಿಟ್ರೆ ಮೀಡಿಯಮ್ ಇಲ್ಲ ಲೋ ಫ್ಲೇಮಲ್ಲಿ ಬಾಳೆಕಾಯಿ ಮತ್ತು ಕಡಲೆಕಾಳು ಕೂಟು ರೆಡಿ ಆಗೋಗುತ್ತೆ. ಇದು ಅನ್ನದ ಜೊತೆ, ಚಪಾತಿ, ದೋಸೆ ಎಲ್ಲದ್ರ ಜೊತೆನೂ ಪರ್ಫೆಕ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಬಾಳೆಕಾಯಿ ಜೊತೆಗೆ ಬೇಕಿದ್ರೆ ಒಂದು ಸ್ವಲ್ಪ ಸುವರ್ಣಗೆಡ್ಡೆ ಕೂಡ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಬೋದು, ಅದು ಕೂಡ ರುಚಿ ಚೆನ್ನಾಗಿರುತ್ತೆ. ಇಷ್ಟೇ ರೆಸಿಪಿ. ಇದು ತುಂಬ ಸಿಂಪಲ್ಲು, ಆದರೆ ಬೇಗನೂ ಮಾಡ್ಬೋದು ಮತ್ತು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಕೇರಳ ಸ್ಟೈಲ್ ಕೂಟು ಇದು. ನಾವು ಕೇರಳಗೆ ಹೋದಾಗ ಅಥವಾ ಓಣಂ ಸಮಯದಲ್ಲಿ ಸದಿಯ ಅಂತ ಸಿಗುತ್ತೆ ಊಟ. ಆವಾಗ ಒಂದ್ಸಲಿ ತರಿಸಿದ್ರು, ಅದನ್ನು ಊಟ ಮಾಡಿ ನಂಗೆ ಬಹಳನೇ ಇಷ್ಟ ಆಯಿತು. ಹಾಗಾಗಿ ಈ ರೆಸಿಪಿನ ಇಂಟರ್ನೆಟ್ ಅಂದರೆ ಯೂಟ್ಯೂಬ್ನಲ್ಲಿ ಹುಡುಕಿ ಮತ್ತು ನಾನು 1-2 ಸಲ ಟ್ರೈ ಮಾಡಿದ್ದೀನಿ. ಇದು ಅಥವಾ ಕುಂಬಳಕಾಯಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಆಗಾಗ ಮನೇಲಿ ಮಾಡ್ತಾ ಇರ್ತೀನಿ. ಸೊ ಆಗಲೇ ಹೇಳ್ದಂಗೆ ಅತ್ತೆ ಸೊಸೆ ಬಗ್ಗೆ ಮಾತಾಡಬೇಕಂತಂದರೆ ಇವ್ರು ಸರಿ ಅವ್ರು ತಪ್ಪು ಅಂತ ಯಾವತ್ತೂ ಹೇಳೋಕ್ಕಾಗಲ್ಲ. ಅವ್ರ ಕಡೆಯಿಂದ ನೋಡಿದ್ರೆ ಅವ್ರು ಸರಿ ಇರ್ತಾರೆ, ಸೊಸೆ ಕಡೆಯಿಂದ ನೋಡಿದ್ರೆ ಸೊಸೆ ಸರಿ ಇರ್ತಾಳೆ. ಜನ್ರೇಷನ್ ಗ್ಯಾಪ್ ಇದೆ ಒಂದು. ಇನ್ನೊಂದು ಅವ್ರವ್ರು ಬೆಳೆದು ಬಂದಿರೋ ವಾತಾವರಣಗಳು ಬೇರೆ ಇರುತ್ತೆ. ಇನ್ನೊಂದು ತಾನು ಅಷ್ಟು ವರ್ಷ ಪ್ರೀತಿಯಿಂದ ಸಾಕಿದ ಮಗನ ಸಡನ್ನಾಗಿ ಹೆಂಡತಿ ಬಂದು ಎಲ್ಲಿ ಇದು ಮಾಡ್ಕೊಂಬಿಡ್ತಾಳೋ ಅನ್ನೋ ಒಂದು ಇನ್ಸೆಕ್ಯೂರಿಟಿ ಕೂಡ ಅತ್ತೆಗಿರುತ್ತೆ. ಅದೇ ಹೆಂಡತಿ ಆದವಳಿಗೆ ನಾನು ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ, ಫಸ್ಟ್ ಸಪೋರ್ಟ್ ನನಗೆ ನನ್ನ ಗಂಡಂದಿರಬೇಕು, ನನ್ನ ಗಂಡ ಯಾವಾಗಲೂ ನನಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಇರುತ್ತೆ. ಸೊ ಎರಡು ಕಡೆನೂ ಗಂಡ ಆದವನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಒಂದು. ಮತ್ತು ಸುಮಾರಷ್ಟು ಜನ ಹೆಣ್ಮಕ್ಳು ಎಷ್ಟೋ ಆಸೆಗಳು ಇಟ್ಕೊಂಡಿರ್ತಾರೆ. ಮದುವೆ ಆದಮೇಲೆ ಕೆಲವ್ರ ಮನೆಗಳಲ್ಲಿ ಕೆಲಸಕ್ಕೆ ಹೋಗಬೇಡ ಅಂತ ಬಿಡಿಸ್ಬಿಡೋದು, ಅಥವಾ ಕೆಲವ್ರ ಮನೆಯಲ್ಲಿ ಕೆಲಸಕ್ಕೆ ಹೋಗು ಅಂತ ಒತ್ತಾಯ ಮಾಡೋರು ಕೂಡ ಇದ್ದಾರೆ. ಸೊ ಇಷ್ಟ ಇದ್ದರೂ ಬಿಟ್ಟರು ಕೆಲವು ಸಲ ಒತ್ತಾಯಪೂರ್ವಕವಾಗಿ ಕೆಲವು ಕೆಲಸಗಳನ್ನ ಮಾಡಬೇಕಾಗತ್ತೆ ಸೊಸೆ ಆಗಿರೋಳು. ಕೆಲವು ಹೆಣ್ಮಕ್ಳು ಧೈರ್ಯವಾಗಿರೋರು ಇಲ್ಲ ಎದುರಿಸಿ ನಿಲ್ತಾರೆ, ಇಲ್ಲ ಆಗಲ್ಲ ನನ್ನ ಜೀವನ ಹೀಗೆ ಇರಬೇಕು ಅಂತ ಇದಿರೋರು ಧೈರ್ಯವಾಗಿ ನಿಂತ್ಕೊಳ್ತಾರೆ. ಇನ್ನು ಕೆಲವರು ಆಯಿತು ಯಾಕೆ ಜಗಳ ಅಥವಾ ಮಾತಾಡೋಕ್ಕಾಗೋದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ ಅಡ್ಜಸ್ಟ್ ಮಾಡಿಕೊಂಡು ಅವ್ರ ಆಸೆ ಕನಸುಗಳನ್ನೆಲ್ಲ ಕೆಳಗೆ ಹಾಕಿ ಅಥವಾ ಎಲ್ಲದನ್ನು ಒಳಗಡೆ ಬಚ್ಚಿಟ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಕೆಲವು ಸಲ ಸಿಚುವೇಶನ್ಸ್ ಹಾಗೇ ಇರುತ್ತೆ. ಆದರೆ ನಾನೇನು ಹೇಳೋದು ಅಂತಂದರೆ ಇದು ಯಾರಿಗೂ ಡಿಮೋಟಿವೇಟ್ ಮಾಡಬೇಕು ಅಂತನೋ ಅಥವಾ ಯಾರನ್ನೋ ತಪ್ಪು ದಾರಿಗೆ ಎಳಿಬೇಕು ಅಂತನೋ ಅಲ್ಲ. ಆದರೆ ನಾನು ಹೇಳೋದು ನಮಗಿರೋದು ಒಂದೇ ಲೈಫು, ನಾವು ಹೀಗೆ ಬದುಕಬೇಕು ಅಂತ ನಮ್ಮ ಮನಸ್ಸಲ್ಲಿ ಆಸೆ ಇದ್ದರೆ ಸೊ ಅದನ್ನು ಧೈರ್ಯವಾಗಿ ನಿಂತು ಮಾತಾಡಲೇಬೇಕಾಗತ್ತೆ. ಕೆಲವ್ರ ಮನೇಲಿ ಅರ್ಥ ಮಾಡ್ಕೊಳ್ತಾರೆ, ಕೆಲವ್ರ ಮನೇಲಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಯಾಕಾದರೂ ಮದುವೆ ಆದ್ನೋ ಅಂತ ಪಾಪ ಹೆಣ್ಮಕ್ಳು ತುಂಬ ನೋವು ಪಡ್ತಿರ್ತಾರೆ, ಗೋಳಾಡ್ತಿರ್ತಾರೆ, ಬಿಟ್ಟು ಬರೋಕ್ಕೂ ಆಗಲ್ಲ, ಇರೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿಗಳಲ್ಲಿರ್ತಾರೆ. ತುಂಬ ಒಂಥರ ಹೆಲ್ಪ್ಲೆಸ್ನೆಸ್ ಕಾಡ್ತಾ ಇರುತ್ತೆ. ಏನು ಮಾಡೋದು ಅಂತ ಗೊತ್ತಿರಲ್ಲ, ಸುಮ್ಮನೆ ದಿನ ಅದೇ ರೊಟೀನು ಮಾಡಲೇಬೇಕಾ ಅಯ್ಯೋ ಅನ್ನೋ ಥರ ಒಂದು ಲೈಫ್ ಸ್ಟೈಲ್ ಇರುತ್ತೆ. ಪರಿಸ್ಥಿತಿಗಳು ಈ ಥರ ಇದ್ದಾಗ ಏನು ಮಾಡಬೇಕು ಅಂತಂದರೆ ಇದೇ ಹಾರ್ಡ್ ಕೋರ್ ರೂಲ್ ಅಂತ ಅಲ್ಲ, ಕೆಲವು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದು ಅಥವಾ ನಾನು ಕಂಡುಕೊಂಡಿರೋ ಅಂಥ ಕೆಲವು ಸತ್ಯಗಳನ್ನ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಬೇರೆಯವ್ರನ್ನ ನಾವು ಚೇಂಜ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ, ಆದರೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಬೋದಂತ ಅಥವಾ ನಮ್ಮ ಮನಸ್ಥಿತಿನ ಅಥವಾ ನಮ್ಮ ಥಾಟ್ಸ್ನ ಚೇಂಜ್ ಮಾಡ್ಕೊಳ್ಳೋ ಅಂಥ ಕಂಪ್ಲೀಟ್ ಅಧಿಕಾರ ನಮಗೊಬ್ಬರಿಗೆ ಇರುತ್ತೆ ಅಲ್ವಾ. ಹಾಗಾಗಿ ಆದಷ್ಟು ನಮಗೇನು ಬೇಕು ಅಂತ ನಮಗೆ ಕರೆಕ್ಟಾಗಿ ಗೊತ್ತಿದ್ದರೆ, ಅಂದರೆ ನಿಮ್ಗೊಂದು ಪೀಸ್ಫುಲ್ ಲೈಫ್ ಬೇಕು, ನಿಮಗೆ ನಿಮ್ಮ ಪ್ರೈವೇಸಿ ಬೇಕು ಅಂತ ಕೆಲವು ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಎಷ್ಟೋ ಜನಕ್ಕೆ ಹುಡುಗಿರಿಗೆ ಓದಬೇಕು ಅಂತ ಆಸೆ ಇರುತ್ತೆ, ಏನೇನೋ ಪರ್ಸ್ಯೂ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ನಿಮ್ಮ ದೃಢ ನಿರ್ಧಾರ ನಿಮಗಿತ್ತು ಅಂತಂದರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಂಗೆ ಬೇಕೇ ಬೇಕು ಅನ್ನೋದನ್ನ ನಾನು ಮಾಡೇ ಮಾಡ್ತೀನಿ ಅಥವಾ ಆ ಪೊಸಿಷನ್ಗೆ ಹೋಗೇ ಹೋಗ್ತೀನಿ ಅಥವಾ ನನಗೆ ಪ್ರೈವೇಟ್ ಲೈಫ್ ನನಗಿದ್ದೇ ಇರುತ್ತೆ ಅನ್ನೋದನ್ನು ನೀವು
ನಂಬಬೇಕು. ಅಯ್ಯೋ ನಮ್ಮ ಮನೇಲಿ ಯಾರೂ ಸಪೋರ್ಟ್ ಮಾಡಲ್ಲ, ನನಗೇನೂ ಆಗಲ್ಲ, ನನ್ನ ಲೈಫ್ ಇಷ್ಟೇ ಅಂತ ಅಂದ್ಕೊಂಡು ಕೂತ್ಕೊಳ್ದಿರೋ ಥರ ನನಗೂ ಒಂದಿನ ಬರುತ್ತೆ, ನಾನು ಈ ಥರ ಎಲ್ಲ ಬಾಳಬೇಕು ಅಂದ್ಕೊಂಡಿದ್ದೀನಿ, ಆ ಥರ ಬದುಕ್ತೀನಿ ಅನ್ನೋ ಒಂದು ನಂಬಿಕೆ ನಮ್ಮೊಳಗೆ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ನಮ್ಮ ಜೀವನ ಸರಿ ಹೋಗೋದು ಅಥವಾ ಹಾಳಾಗೋದು ಅಥವಾ ನಿಂತಲ್ಲೇ ನಿಲ್ಲೋದು ಪ್ರತಿಯೊಂದು ನಮ್ಮ ಕೈಲಿದೆ, ನಮ್ಮ ಥಾಟ್ ಪ್ರಾಸೆಸ್ಸಲ್ಲಿರುತ್ತೆ. ಸೊ ನಮ್ಮ ಜೀವನದ ಬಗ್ಗೆ ನಾವೇ ಕೈ ಬಿಟ್ಬಿಟ್ರೆ ಅಯ್ಯೋ ಇಷ್ಟೇ ಬಿಡು, ಆಗೋಯ್ತು, ನನ್ನ ಮದುವೆ ಆಗೋಯ್ತು, ಲೈಫ್ ಇಷ್ಟೇ ಆಗೋಯ್ತು, ನಾನು ಹೇಳಿದ್ದು ಯಾರೂ ಕೇಳಲ್ಲ, ನನ್ನ ಪರಿಸ್ಥಿತಿ ಹೀಗೆ ಅಂತ ಕೈ ಚೆಲ್ಲಿ ಕೂತ್ಬಿಟ್ರೆ ಪರಿಸ್ಥಿತಿ ಹಾಗೇ ಇರುತ್ತೆ. ಇಲ್ಲ, ನಾನು ಸರಿ ಮಾಡ್ಕೊಳ್ತೀನಿ, ನನಗೆ ಬೇಕಾಗಿರೋ ಜೀವನನ ನಾನು ಕಟ್ಕೊಳ್ತೀನಿ, ಅದಕ್ಕೆ ಏನೇನು ಬೇಕೋ ಅದನ್ನು ನಾನು ಮಾಡ್ತೀನಿ ಅಂತ ದೃಢವಾಗಿ ನಿಂತ್ಕೊಂಡಾಗ ಏನು ಬೇಕೋ ನಮಗೆ ಅದನ್ನು ಸಾಧಿಸ್ಬೋದು, ಅಥವಾ ಏನು ಬೇಕೋ ನಮಗೆ ಅದನ್ನು ಪಡ್ಕೊಳ್ಬೋದು ಅಂತ ಹೇಳ್ತೀನಿ ಅಷ್ಟೇ. ಈ ವಿಷಯ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಯಿತಾ, ಯಾವ್ದ್ರ ಬಗ್ಗೆ ಅಥವಾ ಯಾರ ಬಗ್ಗೆ ಮಾತಾಡಿದ್ರೂ ತಪ್ಪಾಗುತ್ತೆ, ಯಾರು ಸರಿ ಯಾರು ತಪ್ಪು ಅನ್ನೋ ಒಂದು ಜಡ್ಜ್ಮೆಂಟ್ ನಾವಿಲ್ಲಿ ಮಾಡೋಕ್ಕಾಗೋದಿಲ್ಲ. ನಾನು ಶುರುನಲ್ಲಿ ಹೇಳ್ದಂಗೆ ಅವ್ರವ್ರ ದೃಷ್ಟಿಕೋನದಲ್ಲಿ ಅಥವಾ ಅವ್ರವ್ರು ಬೆಳೆದು ಬಂದಿರೋ ವಾತಾವರಣದಲ್ಲಿ ಅವ್ರು ಖಂಡಿತವಾಗ್ಲೂ ಸರಿಯಾಗೇ ಇರ್ತಾರೆ, ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಮಿಸ್ ಮ್ಯಾಚ್ ಆಗ್ತಾ ಇರತ್ತೆ ಅಷ್ಟೇ. ಇಬ್ಬರೂ ಹೊಂದ್ಕೊಂಡು ಹೋದಾಗ ಎಲ್ಲವೂ ಸರಿ ಹೋಗುತ್ತೆ. ಇಲ್ಲ ಹೊಂದಿಕೆ ಆಗ್ತಿಲ್ಲ ಅಂತಂದರೆ ಏನು ಮಾಡಬೇಕು, ಆಗ ಯೋಚನೆ ಮಾಡಿ ನಮ್ಮ ನಿರ್ಧಾರಗಳನ್ನ ದೃಢವಾಗಿ ತೊಗೊಳ್ಬೇಕು ಅಷ್ಟೇ. ಸೊ ನಂಗೆ ಗೊತ್ತಿಲ್ಲ ಈ ಟಾಪಿಕ್ಗೆ ಎಷ್ಟು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ. ವಿಡಿಯೋ ಸ್ವಲ್ಪ ಚಿಕ್ಕದೇ ಆಯಿತು, ಆದರೆ ವಿಷಯ ಹೇಳೋದು ಬಹಳನೇ ಬಾಕಿ ಇದೆ. ಆದ್ರೂ ಎಷ್ಟು ಹೇಳೋಕ್ಕೆ ಸಾಧ್ಯನೋ ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ತಪ್ಪೇನಾದರೂ ಮಾತಾಡಿದರೆ ಅಥವಾ ಯಾರಿಗಾದ್ರೂ ಹರ್ಟ್ ಆಗಿದರೆ, ಒಫೆನ್ಸಿವ್ ಅನಿಸಿದರೆ ಸಾರಿ ಆಯಿತಾ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.